ಮೈಸೂರಿನಿಂದ ಹೊರಡ್ತಾ ಇರೋದು ಫ್ಲೈ ಬಸ್ಸಲ್ಲಿ. ಬೆಂಗಳೂರು ಏರ್ಪೋರ್ಟ್ ರೀಚ್ ಆದರು. ಪ್ರಯಾಗ್ರಾಜಲ್ಲಿ ಹೋಗಿ ಇಳಿದು ಅಲ್ಲಿ ರೂಮ್ಗೆ ಹೋದವು. ಮಹಾಕುಂಭಕ್ಕೆ ಅಲ್ಲಿಂದ ಹೋಗ್ತಾಯಿದ್ದೀವಿ. ಸಂಗಮ ಸ್ನಾನ ಮಾಡೋ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಒಂದು ಎಂಟ್ರೆನ್ಸಲ್ಲಿ ಹೋದವು. ಅಲ್ಲಿ ಬೋಟವ್ರ ಹತ್ರ ಮಾತುಕತೆ ಆಡಿ ಸಂಗಮ ಅಲ್ಲಿಂದ 1 ಕಿಲೋಮೀಟ್ರ್ ದೂರ ಇದೆ ನದಿಲಿ. ಈ ಕಡೆಯಿಂದ ಆ ಕಡೆ ಮಧ್ಯಕ್ಕೆ ಹೋಗಬೇಕು. ಅದರಲ್ಲಿ ಇವಾಗ ಹೋಗ್ತಾಯಿದ್ದೀವಿ. ಮಧ್ಯ ಪಾರಿವಾಳಗಳು ಅದಕ್ಕೆಲ್ಲ ಕಾಳು ಕೊಡ್ತಾರೆ, ಎಳ್ಚೀರವೆಲ್ಲ ಬರುತ್ತೆ. ನೆಕ್ಸ್ಟ್ ಇಯರ್ ಸ್ನಾನ ಸಂಗಮದಲ್ಲಿ, ತ್ರಿವೇಣಿ ಸಂಗಮ, ಗಂಗೆ ಯಮುನೆ ಸರಸ್ವತಿಲಿ. ಅಲ್ಲಿ ಸೇಫ್ ಪಾಯಿಂಟ್ ಇದೆ. ಅಲ್ಲಿ ಬರೀ ಸೊಂಟದವರೆಗೆ ಇರುತ್ತೆ ನೀರು. ಬೇರೆ ಕಡೆ 30 ಅಡಿ ಡೆಪ್ತ್ ಇರುತ್ತೆ. ನಮ್ಮ ಭಕ್ತಿಯಿಂದ ದೇವರಿಗೆ ಇದು ಮಾಡಿ ಆ ದೇವಿಗೆ ಹೂವಿಂದ ಪೂಜೆ ಮಾಡೋದು. ವಾಪಸ್ಸು ಈ ಕಡೆ ದಡಕ್ಕೆ ಬರ್ತಾಯಿದ್ದೀವಿ. ಅಲ್ಲಿಂದ ಸಂಜೆ ಆಯಿತು. ಎಲ್ಲ ಹೊಲ್ದು ಮೇಲೊಂದು ಟವರ್ ಇದೆ, ಅಲ್ಲಿಂದ ನೋಡಿದ್ರೆ ವೀಕ್ಷಣೆ ಮಾಡ್ಬೋದು. ನದಿ ಎಷ್ಟು ದೊಡ್ಡದಾಗಿದೆ, ಜನಗಳು ಎಲ್ಲನೂ ನೋಡ್ಬೋದು. ಇಲ್ಲಿ ಲೇಟೆ ಹನುಮಾನ್ ಮಂದಿರ ಅಂತ ಇದೆ. ಅದನ್ನು ಹೋಗಿ ಸ್ವಲ್ಪ ಕ್ಯೂ ಇತ್ತು. ಅಲ್ಲಿ ನೋಡಿಕೊಂಡು ಮಲ್ಕೊಂಡ್ರೆ ಹನುಮಂತ ಇದು. ರಾಮ ಲಕ್ಷ್ಮಣ ಎತ್ಕೊಂಡು ಮಲ್ಕೊಂಡಿದ್ದಾನೆ. ಅದನ್ನು ದರ್ಶನ ಮಾಡಿ ಹೊರಗೆ ಬಂದವು. ಇದು ಡಿಜಿ ಇಂಡಿಯಾ ಅಂದ್ಬಿಟ್ಟು ಅವ್ರದ್ದು ಒಂದು ಸ್ಟಾಲು. ಅದರೊಳಗಡೆ ಚೆನ್ನಾಗಿದೆ, ಹೈಲೈಟ್ ಮಾಡಿಟ್ಟಿದ್ದಾರೆಲ್ಲ. ನೋಡೋಕ್ಕೆ ಒಂದು ಅರ್ಧ ಗಂಟೆ ಬೇಕು. ಇದು ಶಂಕರ ಮಠ. ಇಲ್ಲಿ ಹೊರಗಡೆ ದರ್ಶನ ಮಾಡಿಕೊಂಡು ಲೈಟ್ಸ್ ಎಲ್ಲ ಹಾಕಿರ್ತಾರೆ ಹೊರಗಡೆಯಿಂದ. ಈಶ್ವರಂದು ಇದೆ, ಗಣೇಶದು ಎಲ್ಲ ಒಂದೊಂದು ಸ್ಟೆಪ್ಪಲ್ಲಿದೆ. ಅಲ್ಲಿಂದ ದರ್ಶನ ಟೋಟಲ್ ಲೈಟ್ಸ್ ಕಾಣ್ತಿರೋದೆಲ್ಲ ಸೋಲಾರ್ ಪವರ್ದು. ಇದು ವಾಸುಕಿ ಮಂದಿರ. ಅಲ್ಲಿ ಮತನಾದ ನೋವಾಯ್ತಲ್ಲ ವಾಸುಕಿಗೆ, ಅದು ಪರಿಹಾರಕ್ಕೆ ಈ ನದಿ ಹತ್ರನೇ ನೆಲೆಸಿ ಅನ್ನೋದು ಆ ಒಂದು ಮಂದಿರ. ಇದು ಸನ್ಯಾಸಿಗಳದೊಂದು ಶಿಬಿರ. ಅಲ್ಲೇ ಬೇರೆ ಬೇರೆ ಶಿಬಿರಗಳು. ಇದು ಅಕ್ಷಯವಟ ಅಂತ. ಅಲ್ಲಿ ಅಕ್ಬರ್ ಫೋರ್ಟ್ ಇದೆ ಸಂಗಮದ ಎದುರುಗಡೆನೆ. ಅದು ಬೆಳಗ್ಗೆ ಹೊತ್ತು ದರ್ಶನಕ್ಕೆ ಬಿಟ್ಟರಲ್ಲಿ. ಈಗ ಕಾಶಿಗೆ ಬಂದವು ಬಸ್ಸಲ್ಲಿ. ಭೂಮಿಂದ ಇವಾಗ ಗಂಗಾ ತೀರದ ಹತ್ರಕ್ಕೆ ಹೋದವು. ಬೋಟ್ಗಳು ಈ ಕಡೆ ಸ್ನಾನ ಮಾಡೋಕ್ಕೆ ಕಷ್ಟ, ಯಾಕೆ ನದಿ ಆ ಕಡೆ ಹೋಗಬೇಕು. ಸೊ ಬೋಟ್ ಅರೇಂಜ್ ಮಾಡಿಕೊಂಡು ಆ ಕಡೆ ನದಿ ತೀರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದೇವರ ನಮಸ್ಕಾರ ಮಾಡಿ ಗಂಗಾ ಮಾತೆಗೆ ಅಲ್ಲೇ ಗಂಗಾ ಪೂಜೆ ಮಾಡಿ ಹಾಗೆ 28 ಘಾಟ್ಗಳನ್ನ ಬೋಟಲ್ಲೇ ದರ್ಶನ ಮಾಡೋದು. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಇರುತ್ತೆ. ತೋರಿಸಿ ಕರ್ಕೊಂಬರ್ತಾನೆ. ಸಂಜೆ ಗಂಗಾ ಆರತಿ ಇರುತ್ತೆ. ಸಂಜೆ 6 ಗಂಟೆ ಮೇಲೆ ಶುರು ಆಗುತ್ತೆ ಅದು. ಸೊ ಬೋಟಲ್ಲಿ ಕೂತ್ಕೊಂಡು ವೀಕ್ಷಣೆ ರೆಡಿ ಆಗಿದ್ದೀವಿ. ದೀಪ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಕಾಶಿ ವಿಶ್ವನಾಥ ಮಂದಿರಿಗೆ ಹೊರಟು ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಸಾರನಾಥ ಮಂದಿರ, ಬೌದ್ಧರದ್ದು. ಅಶೋಕಂದು ಸ್ಟ್ಯಾಚ್ಯೂ ಇದೆ, ಬುದ್ಧನ ಮೂರ್ತಿನೇ ಇದೆ. ಅದನ್ನು ದರ್ಶನ ಮಾಡಿಕೊಂಡು 11 ಅಷ್ಟೊತ್ತಿಗೆ ವಾಪಸ್ಸು ರೈಲ್ವೆ ಸ್ಟೇಷನ್ಗೆ ಬಂದು ಅಯೋಧ್ಯೆಗೆ ಹೋಗೋಕ್ಕೆ. ಅಲ್ಲಿ ಅಯೋಧ್ಯೆ ಬಂದಮೇಲೆ ಅಲ್ಲಿಂದ ರೂಮ್ಗೆ ಹೋಗಿ ಇದೆ ಸರಿಯೂ ನದಿದು ಸ್ನಾನ ಜಾಗ. ಇಲ್ಲಿ ಸ್ನಾನ ಮಾಡಿ ಆರತಿ ಮಾಡಿ ಸಂಜೆ 6 ಗಂಟೆಗೆ ಇಲ್ಲೂ ಆರತಿ ಇರುತ್ತೆ. ಅದನ್ನು ದರ್ಶನ ಮಾಡ್ಬೋದು. 6 ಗಂಟೆ ಕರೆಕ್ಟಾಗಿ ಶುರು ಆಗುತ್ತೆ ಸರಿಯೂ ದೇವಿ ಆರತಿ.
ಅರ್ಧ ಗಂಟೆ ಇರುತ್ತೆ ಪ್ರೋಗ್ರಾಮು. ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ನೋಡ್ಕೋಬೋದು. ಅದು ಮುಗಿಸ್ಕೊಂಡು ಮೇನ್ ರೋಡನ್ನು ನೋಡ್ಕೊಂಡು ಹೋಗ್ಬೋದು. ರಾಮಂದೆಲ್ಲ ಚೆನ್ನಾಗಿ ಮಾಡಿಟ್ಟಿರ್ತಾರೆ. ನೆಕ್ಸ್ಟ್ ರಾಮ ದರ್ಶನ ಕೊಟ್ಟು ದರ್ಶನ ಮಾಡ್ಕೊಂಡ್ಬಂದ್ರೆ ಮತ್ತೆ ಸಿಟಿ ದರ್ಶನ. ಅಲ್ಲಿ ರಾಮಂದೆಲ್ಲ ಹುಟ್ಟಿದಾಗಿಂದ ರಾಮ ಅಭಿಷೇಕದವರೆಗೂ ದೊಡ್ಡ ದೊಡ್ಡ ಇಟ್ಟಿದ್ದಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹನುಮ ಘಾಟ್ ನೋಡ್ಕೊಂಬೋದು. ಅದಾದಮೇಲೆ ಮತ್ತೆ ಇಲ್ಲಿ ಕೈಯೆಲ್ಲ ಬಿಸಿ ಮಾಡ್ಕೊಳ್ಳೋಕ್ಕೆ ಹೀಟ್ರ್ ಇಟ್ಟಿದ್ದಾರೆ, ಗ್ಯಾಸ್ದು. ಮತ್ತು ರಾಮ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ವಾಪಸ್ ಏರ್ಪೋರ್ಟ್ಗೆ ಹೊರಟರು ಬೆಂಗಳೂರು ಬರೋಕ್ಕೆ. ಇದು ಅಯೋಧ್ಯೆ ಏರ್ಪೋರ್ಟ್ ಒಳಗಡೆ. ಅಷ್ಟರಲ್ಲಿಂದ ಫ್ಲೈಟಲ್ಲಿ ವಾಪಸ್ಸು